ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಬ್ಬಳು ಮಗಳು ಮಾಡಿರೋ ತಪ್ಪಿಗೆ ಇನ್ನೊಬ್ಬ ಮಗಳನ್ನ ಕೊಟ್ಟು ನನ್ನ ತಪ್ಪನ್ನ ತಿದ್ಕೋಬೇಕು ಅಂತಿದ್ದೀನಿ ಬೇಗ್ರೆ. ಆಗಿರೋ ತಪ್ಪಿಗೆ ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ. ಮುಹೂರ್ತದ ಸಮಯಕ್ಕೆ ಸರಿಯಾಗೆ ಹೀಗೆಲ್ಲ ಆಗೋಯ್ತು ರೀ. ಈಗ ಮುಹೂರ್ತನು ಮೀರ್ ಹೋಯ್ತು, ಮದ್ವೆನೂ ನಿಂತು ಹೋಯ್ತು. ಹೋಮ ಕೂಡ ಮಾಡ್ಬೋದೋ ಇಲ್ವೋ? ನಿಲ್ಲಿಸ್ಬೇಡಿ. ನಿಲ್ಲಿಸ್ಬೇಡ ಅಂದ್ರೆ ಹೇಗಾಗತ್ತೆ? ಮುಹೂರ್ತಕ್ ಮದ್ವೆ ಆಗಿದ್ದಿದ್ರೆ ದಂಪತಿಗಳಿಬ್ರು ಹೋಮಕ್ ಕೂರ್ಬೋದಿತ್ತು. ಇಲ್ಲ ಅಂದ್ರೆ ಹೋಮ ನಿಲ್ಲಿಸ್ಬೇಕು ಅಂತ ಗುರುಗಳೇ ಹೇಳಿದ್ದಾರೆ. ಇಲ್ಲ ಇಲ್ಲ ಇಲ್ಲ. ಮದುವೆ ಅವ್ರ ಮದುವೆ ನಡೀಲಿಲ್ಲ ಕಣೋ. ಆ ಮುಹೂರ್ತದಲ್ಲಿ ಮದುವೆ ಆಗದೆ ಇದ್ರೆ ಹೋಮ ಮಾಡೋ ಹಾಗಿಲ್ಲ. ಸಮಾಧಾನವಾಗಿರೋ ದಶರಥ ರಾಮ. ನಮ್ಮ ಸಂಕಲ್ಪ ಒಳ್ಳೇದೇ ಆಗಿದ್ರು ಒಂದೊಂದ್ಸಲ ಯಾಕೋ ಆ ದೇವರು ಕೂಡ ಅಡ್ಡ ಬರ್ತಾನೆ. ಆಗಿರೋದೆಲ್ಲ ಒಳ್ಳೇದಕ್ಕೆ ಅನ್ಕೋ. ಈಗ ನಿನಗೆ ಪ್ರಜ್ಞೆ ಬಂದಿದೆಯಲ್ವಾ, ಅಷ್ಟು ಸಾಕು. ಮತ್ತೆ ಸಂಕಲ್ಪ ಮಾಡಿದ್ರಾಯ್ತು. ಅದೇನು ಬೇಕಾಗಿಲ್ಲ. ಈಗೇನ್ ಮಾಡುದು ಅಂತ ಹೇಳ್ರಿ. ದಶರಥ ರಾಮ, ಮೊದಲು ನೀನು ವಿಶ್ರಾಂತಿ ತಗೋ. ನೀನ್ ಹೇಳ್ಬೇಕು ಅನ್ಕೊಂಡಿರೋದ್ನೆಲ್ಲ ಆಮೇಲೆ ಹೇಳಿದ್ರಾಯ್ತು. ಬೇಕಾಗಿಲ್ಲ. ಅವ್ರು ಏನು ಹೇಳಬೇಕು ಅಂತಿದ್ದಾರೋ ಅದು ನನಗೆ ಗೊತ್ತು. ನಾನು ಹೇಳ್ತೀನಿ. ನಿಮ್ಗೆ ಈಗಾಗಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ದಶರಥ ರಾಮ್ ಅವರೇ. ಇಲ್ಲ ಅಂದಿದ್ರೆ ನನ್ನ ಕೆಲಸನ ಅರ್ಧಕ್ಕೆ ಬಿಟ್ಟು ಬಂದು ನಿಮ್ಮ ಮನೆಯವ್ರಿಗೆ ನಿಜ ಹೇಳ್ತಿದ್ದೆ. ಇವತ್ತು ಅಷ್ಟೇ ನಿಜ ಹೇಳೋಕೆ ನಾನು ನಿಮ್ಮನೆಗೆ ಬರ್ತಾ ಇದ್ದೆ. ಆದರೆ ಯಾರೋ ನನಗೆ ಹೊಡೆದು ಕಾರ್ಗೆ ಹಾಕಿದ್ರು. ಸ್ವಲ್ಪ ಚಿನ್ ಡೌನ್. ಆ ಲೊಕೇಶನ್ ಅಲ್ಲಿ ಇನ್ನೂ ಚೆನ್ನಾಗಿರೋ ಫೋಟೋ ತೆಗಿತೀನಿ. ಬಾ ನನ್ನ ಜೊತೆ ಬಾ. 1 ನಿಮಿಷ ಇಲ್ಲೇ ಇರು. ಈಗ ಬಂದೆ. ಒಳ್ಳೆ ಕಥೆ ಆಯ್ತು. ಸರ್ ನೀವೇನ್ ಸರ್ ಇಲ್ಲಿ? ಮೊದಲು ಹಗ್ಗ ಬಿಚ್ಚು ಬಿಚ್ಚು.
ನಡಿ. ಸರ್ ಎಲ್ಲಿಗೆ? ನನ್ನ ಫೋಟೋಸು ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ವಾಟ್ಸಪ್ಪ? ಇಷ್ಟು ನಡೀತು. ಇಲ್ಲಿ ನೋಡಿ, ಇವನೇ ಬಂದು ನಾನು ಕಾಪಾಡಿದ್ದು. ಇಷ್ಟಕ್ಕೂ ಅಪ್ಪ ಏನ್ ಹೇಳ್ಬೇಕು ಅನ್ಕೊಂಡಿದಾರೋ ಹೇಳಿ ಇನ್ಸ್ಪೆಕ್ಟ್ರೆ. ಹೇಳ್ತೀನಿ. ಶ್ರೀಯಾ, ಫೋಟೋಸ್ ಅಂತಿದ್ಯಾ, ಬ್ಲ್ಯಾಕ್ ಮೇಲ್ ಅಂತಿದ್ಯಾ? ಏನ್ ನಡೀತು ಅಂತ ಹೇಳು. ನೀನ್ ಮುಸ್ಕ್ ಹಾಕೊಂಡು ಹಸೆ ಮನೆ ಮೇಲೆ ಕೂತಿರೋದು ಯಾರಿಗೂ ಗೊತ್ತಾಗಿಲ್ಲ ಅಂತ ಅನ್ಕೊಂಡ್ವಲ್ಲ. ಒಂದ್ ಫೋಟೋಲ್ ಮಾತ್ರ ನಿನ್ ಮುಖ ಕಾಣಿಸ್ತಿದೆ. ವೈದೇಹಿ ನಿಮ್ಮ ಚಿಕ್ಕ ಸೊಸೆ. ದೇವಾಂಶ್ ಮತ್ತು ವೈದೇಹಿಗೆ ಮದುವೆ ಆಗಿದೆ. ಇದನ್ನೇ ತಾನೇ ನೀವು ಹೇಳಕ್ ಹೊರಟಿರೋದು. ಏನ್ರಿ ಇದು? ಶ್ರೇಯಾ ಜೊತೆ ಅಲ್ವಾ ದೇವಾಂಶ್ ಮದ್ವೆ ಆಗಿದ್ದು? ವೈದೇಹಿ ಅಂತಿದ್ದೀರಾ? ಇಲ್ಲ ಕೌಸಲ್ಯ, ವೈದೇಹಿ ಜೊತೆ ಮದುವೆ ಆಗಿದ್ದು. ಈ ವಿಷಯ ನನಗೆ ಎಸ್ಐ ಹೇಳಿದ್ರಿಂದ ಗೊತ್ತಾಯ್ತು. ಎಲ್ಲರಿಗೂ ಹೇಳಬೇಕು ಅನ್ನೋ ಅಷ್ಟರಲ್ಲಿ ನನ್ನ ಆರೋಗ್ಯದಲ್ಲಿ ಏರುಪೇರಾಯಿತು. ಅಮ್ಮ ಹೇಳು. ಏನಂದ್ರೆ? ಏನಾಯ್ತಪ್ಪ? ಅಯ್ಯೋ ಮಾವ, ಏನಾಯ್ತು? ವೈದೇಹಿ ವೈದೇಹಿ ವೈದೇಹಿನೇ ನಮ್ಮ ಮನೆ ಸೊಸೆ. ಸದ್ಯ ದೇವ್ರೆ, ನಿಜ ಗೊತ್ತಾಯ್ತು. ಇನ್ ಅಕ್ಕನ್ನ ಭಾವನಿಂದ ಯಾರು ದೂರ ಮಾಡಕ್ಕಾಗಲ್ಲ. ಅಂದ್ರೆ ವೈದೇಹಿಗೆ ತಾಳಿ ಕಟ್ಟಿದಾನೆ ಅಂತ ಈ ಎಸ್ಐ ಹೇಳಿದ್ಮೇಲೆ ನಿಮಗ್ ಗೊತ್ತಾಯ್ತಾ ಮಾವ? ನಾವು ಪಕ್ಕದಲ್ಲೇ ಇದ್ದು ಶ್ರೀಯಾ ಜೊತೆ ಮದ್ವೆ ಮಾಡ್ಸಿದ್ರೆ ಅದನ್ ಬಿಟ್ಬಿಟ್ಟು ಈ ಇನ್ಸ್ಪೆಕ್ಟರ್ ಹೇಳಿದನ್ ನಂಬಿ ವೈದೇಹಿನೇ ಸೊಸೆ ಅಂತ ಹೇಗ್ ಹೇಳ್ತೀರ ಮಾವ?
ಇನ್ಸ್ಪೆಕ್ಟ್ರೆ, ಆಕ್ಚುಲಿ ನೀವು ಅವತ್ತು ಮದ್ವೆಗೆ ಬರ್ಲಿಲ್ವಲ್ಲ? ಇವಳ ಜೊತೆ ಮದ್ವೆ ಆಯ್ತು ಅಂತ ನೀವ್ ಹೇಗೆ ಹೇಳ್ತೀರಾ? ಅದಕ್ಕೆ ಸಾಕ್ಷಿ ಏನು ಇದೆ. ಆವತ್ತು ಮದುವೆಯಲ್ಲಿ ಫೋಟೋ ಮತ್ತೆ ವಿಡಿಯೋ ತೆಗೆದಿದ್ದು ಇವನೇ. ಹೇ, ಸರಿಯಾಗಿ ನೋಡಿ, ಹಸೆ ಮನೆ ಮೇಲೆ ಮುಸ್ಕಾಕೊಂಡು ಕೂತಿರೋ ವೈದೇಹಿ. ಮುಸ್ಕಲ್ಲಿರೋದ್ರಿಂದ ಮದುಮಗಳು ಶ್ರೇಯಾ ಅಂತ ನೀವು ಅಂದ್ಕೊಂಡಿದ್ದೀರಾ. ನೀವು ಹೇಳ್ತಿರೋದು ನಿಜಾನ? ನಾನು ಮದುವೆ ಮಾಡ್ಕೊಂಡಿದ್ದು ವೈದೇಹಿನ? ಹೌದು ದೇವಾಂಶ್. ಇಷ್ಟು ದಿನ ಈ ವಿಚಾರ ನನ್ಗೆ ಯಾಕೆ ಗೊತ್ತಾಗ್ಲಿಲ್ಲ? ವೈದೇಹಿ, ಇಷ್ಟು ದಿನ ನೀನು ಯಾಕೆ ಹೇಳಲಿಲ್ಲ? ಹೇಳು ವೈದೇಹಿ, ಇದು ನಿಜನಾ? ನಿಜ ಅಲ್ಲ. ನಿಜ ಅಲ್ಲ ದೇವಾಂಶ್. ನಿಜ ಆಗಿದ್ದಿದ್ರೆ ಇಷ್ಟು ದಿವಸ ಹೇಳ್ದೆ ಯಾಕೆ ಸುಮ್ಮನಿರ್ತಿದ್ರು? ಇದು ಇವ್ರು ಸೇರ್ಕೊಂಡು ಮಾಡ್ತಿರೋ ನಾಟಕ. ಇಲ್ಲ ನೋಡಪ್ಪ, ಅವ್ರು ಹೇಳ್ತಿರೋದನ್ನೆಲ್ಲ ನೀವು ನಂಬೇಡಿ. ಇವರೆಲ್ಲ ಸೇರ್ಕೊಂಡು ದೊಡ್ಡ ನಾಟಕ ಆಡ್ತಾ ಇದ್ದಾರೆ ನೋಡಪ್ಪ. ಶ್ರೇಯಾ ಕಾಣಿಸ್ದೇ ಇರೋದು, ಅದಕ್ಕೆ ವೈದೇಹಿ ಜೊತೆ ಮದುವೆ ಮಾಡ್ಸೋಣ ಅಂತ ಹೇಳಿದ್ದು. ಮದುವೆ ನಿಂತು ಮುಹೂರ್ತ ಮೀರಿದಕ್ಕೆ ಸರಿಯಾಗಿ ಅವಾಗ್ಲೇ ಈ ಇನ್ಸ್ಪೆಕ್ಟರ್ ಬಂದಿದ್ದು. ಅವ್ರ ಹಿಂದೆ ಆ ಫೋಟೋಗ್ರಾಫರ್ ಬಂದಿರೋದು. ಎಲ್ಲ ದೊಡ್ಡ ನಾಟಕ ಅನ್ಸ್ತಾ ಇದೆ. ನಿಮಗ್ ನಾನು ಫೋಟೋ ತೋರಿಸಿದ್ರು ನಾಟಕ ಅಂತಿದ್ದೀರಲ್ರಿ? ಈ ತರ ಫೋಟೋ ಎಷ್ಟು ಬೇಕು ನಿಮ್ಗೆ? ಫೋಟೋಶಾಪ್ ಮಾಡಿ ಅಲ್ಲಿ ವೈದೇಹಿ ಬದಲು ನನ್ ಮುಖ ಹಾಕ್ತೀನಿ ಅಂದ್ರೆ ನಾನ್ ದೇವಾಂಶನ ಮದ್ವೆ ಆದಂಗ? ಇದನ್ನೆಲ್ಲ ಯಾರೋ ಬೇಕು ಅಂತಾನೆ ಮಾಡ್ತಾ ಇದ್ದಾರೆ. ನಿಜಾನೇ, ಒಂದ್ ಫೋಟೋ ತೋರಿಸಿದ ಮಾತ್ರಕ್ಕೆ ನೀವ್ ಹೇಳೋದನ್ನ ಹೇಗ್ ನಂಬೋದು? ಏಯ್ ಹೇಳೋ, ಯಾರು ಹೇಳಿದ್ ನಿಂಗೆ ಇದ್ ಮಾಡಕ್ಕೆ? ಫೋಟೋನ್ ಯಾಕೆ ಮಾರ್ಫ್ ಮಾಡ್ದೆ? ಯಾರೋ ಇದೆಲ್ಲ ಮಾಡಕ್ ಹೇಳಿದ್ದು? ಹೇಳು ಹೇಳು ಹೇಳು. ಸಾಕ್ ನಿಲ್ಸೋ, ಸಾಕ್ ನಿಲ್ಸೋ, ಸಾಕ್ ನಿಲ್ಸೋ.
ನಾಟಕ ಆಡೋದ್ರ ಬಗ್ಗೆ ನೀನು ಮಾತಾಡ್ತಾ ಇದೀಯಾ? ಮನೆಯಲ್ಲಿ ಯಾರು ಎಂತವ್ರು ಅಂತ, ಯಾರು ನಿಜ ಹೇಳ್ತಿದಾರೋ ಯಾರು ಸುಳ್ಳು ಹೇಳ್ತಿದಾರೋ ಅಂತ ಗೊತ್ತಾಗ್ದಿರೋ ಅಷ್ಟು ಮುಟ್ಟಾಳ ನಾನೇನಲ್ಲ. ನಿಜ ಅಲ್ದೆ ಹೋದ್ರೆ ಯಾರೋ ಹೇಳಿದ್ರು ಒಂದು ಮಾತ್ರಕ್ಕೆ ನನ್ನ ಮಗನ್ ಮದ್ವೆ ಮಾಡ್ಕೊಂಡಿದ್ದ ಹುಡುಗಿನ ನಾನು ಒಪ್ಕೊಳ್ತೀನಿ ಅಂತ ನೀನ್ ಅದ್ ಹೇಗ್ ಅನ್ಕೊಂಡೆ? ವೈದೇಹಿನೇ ನನ್ನ ಸೊಸೆ. ನಂಬೋದಕ್ಕೆ ನಿನಗೆ ಸಾಕ್ಷಿ ಸಾಕಾಗಲ್ಲ ಅಲ್ವಾ? ಇನ್ನೂ ಗಟ್ಟಿಯಾಗಿರೋ ಸಾಕ್ಷಿ ಬೇಕು ಅಲ್ವಾ? ಹಾಗಿದ್ರೆ ತೋರಿಸ್ತೀನಿ, ನೋಡೋ ಇಲ್ಲೇ. ವೈದೇಹಿ, ನಿಮ್ಮಿಬ್ರು ಮದುವೆದು ಸಾಕ್ಷಿ ಬೇಕಂತೆ. ತೋರ್ಸಮ್ಮ ಇವ್ರಿಗೆ. ಏನ್ ಯೋಚನೆ ಮಾಡ್ತಿದ್ಯಮ್ಮ? ಆವತ್ತು ನಾನು ಕೋಮಾಗ ಹೋಗ್ತಾ ಇದ್ದಿದ್ರೆ, ಹಾಸ್ಪಿಟ್ಲಲ್ಲಿ ನಾನು ಮಾತಾಡಾದ್ಮೇಲೆ ನೀನು ನಿಜ ಹೇಳ್ಬಿಟ್ಟಿದ್ರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ. ನಿನ್ ಮದುವೆಗೆ ಸಾಕ್ಷಿ ನಿನ್ ಮಂಗಳ್ಸೂತ್ರ. ತೋರ್ಸಮ್ಮ ಅದನ್ನ. ಅಕ್ಕ ತೋರ್ಸ್ಬಿಡಕ್ಕ. ಇಷ್ಟ್ ದಿವ್ಸ ನೀನ್ ಮಾಡಿದ ತ್ಯಾಗ ಸಾಕು. ಎಲ್ರು ಸೇರಿ ಭಾವನ್ ಜೊತೆ ಮದ್ವೆ ಮಾಡಿಸ್ಬೇಕು ಅಂತ ನಿಂತಿರ್ಬೇಕಾರೆ ಆಗಿರೋ ಮದ್ವೆ ಬಗ್ಗೆ ಹೇಳ್ಕೊಳ್ದೆ ಯಾಕಕ್ಕ ಸುಮ್ನಿದ್ಯಾ? ತಾಳಿನ ತೋರ್ಸು ಅಕ್ಕ. ತೋರ್ಸಮ್ಮ ಇವ್ರಿಗೆ.